ದುಡ್ಡು ಭಾಳ ಕೊಡೈತಪ್ಪ ನಮ್ಮದು GDP ತೊಗೊಳೋದು ಗ್ರಾಸ್ ಪ್ರಾಡಕ್ಟ್ ಏನಂತ ಅಂತಾರದು GDP ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅಂತೇಳಿ ಅದು ಸ್ವಲ್ಪ ಹೆಚ್ಚದ ನಮ್ಮ ಇಲ್ಲ ಅಂತಲ್ಲ ದೊಡ್ಡದು ಕಾಣ್ತದೆ ಜನ ಹೆಚ್ಚಿರೋದ್ರಿಂದ. ಆದರೆ ಆ್ಯಕ್ಚುಲಿ ಪರ್ ಕ್ಯಾಪಿಟಲ್ ಇನ್ಕಮ್ ತೆಗೆದು ನೋಡಿದಾಗ ಪ್ರತಿ ತಲಾ ಆದಾಯ ನೋಡಿದಾಗ ಕಡಿಮೆ ಅದ ಅನ್ನೋದು ನಾವು ಮರಿಬಾರ್ದಿಲ್ಲ. ಇಲ್ಲ 2 ಲಕ್ಷ ಅದ ರೀತಿ ಇವರು ವಾದ ಮಾಡ್ತಾರೆ, ಆದರೆ ಎಲ್ಲರಿಗೂ ಸಮಾನವಾಗಿ ಡಿವೈಡ್ ಆಗಿಲ್ಲ. ಅದು ಕೆಲವು ಮುಂದುವರೆದಂಥ ಕಾರ್ಪೊರೇಟ್ ಕಡೆಗೆ ಅವ್ರದ್ದು ಹೆಚ್ಚಾಗಿದ್ರು ನಮ್ಮದೇನಲ್ಲ. ಇರಲಿ, ಅದನ್ನೇ ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಪ್ಪ ಅಂದ್ರೆ ಇವತ್ತು ಬಾಂಗ್ಲಾದೇಶನ ಹೆಚ್ಚು ಕಡಿಮೆ ಒಂದು ರೀತಿಯಿಂದ ಧಾರ್ಮಿಕ ದೇಶ ಆಗಿ ಉಳಿದಿದ್ರಿಂದಾಗಿ ಈಗಂತೂ ಧಾರ್ಮಿಕ ದೇಶ ಆದಂಗೆ ಆಗಿದ್ದು. ಧರ್ಮದ ನೆಲೆಗಟ್ಟಲೆಲ್ಲ ಆಡಳಿತ ಮಾಡಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ಯದ. ಹೀಗಾಗಿ ಮೊಹಮ್ಮದ್ ಯೂನುಸ್ ಅವ್ರು ಏನಲ್ಲಿ ಒಂದು ಆರ್ಥಿಕ ಕ್ರಾಂತಿ ಮಾಡೋದು ಮಾಡಿದ್ರು, ಅವರು ಇವತ್ತು ಈ ಒಂದು ಮಧ್ಯಂತರ ಸರ್ಕಾರದ ಅವರು ನಡೆಸ್ಕೊಳ್ಳುವಂಥ ಭಾರತ ಅಧಿಕಾರಿಯಾಗಿದ್ದಾರೆ. ಅವರು ಇಲೆಕ್ಷನ್ ಮಾಡಬೇಕಾಗಿದೆ. ಇಲೆಕ್ಷನ್ ಮಾಡೋ ಸಂದರ್ಭದಲ್ಲೇ ಈಗ ನಿಮ್ಗೆ ಗೊತ್ತಿದ್ದಂಗೆ ಶೇಖ್ ಹಸೀನಾ ಮುಜುಬರ್ ಅವರು, ನಮ್ಮ ಮುಜುಬರ್ ಅವರ ಮಗಳು ಇವತ್ತು ಇಂಡಿಯಾದಲ್ಲಿ ಬಂದಿದ್ದಾರೆ. ಕಾರಣದಲ್ಲಿ ಜಿ ಅಂತ ಕ್ರಾಂತಿ ಆಯಿತು. ಅದಕ್ಕೆ ಕಾರಣ ಈ ಒಂದು ನಮ್ಮ ಏನಪ್ಪ ಶೇಖ್ ಹಸೀನಾರ ಒಂದು ಆಡಳಿತ, ಅವರೆಲ್ಲ ಇವತ್ತು ಒಂದು ಮೀಸಲಾತಿ ಇಟ್ಕೊಂಡು ತಮ್ಮ ಜನರ ಆಯ್ಕೆ ಮಾಡ್ಕೊಳ್ಳೋಂತ ಮಾಡಿದರು. ಅದರ ಪರಿಣಾಮ ಇವತ್ತು ದೇಶ ಹಾಳಾಯಿತು ಅನ್ನೋದು ಅದೆಲ್ಲ ಜನರ ಒಂದು ನಂಬಿಕೆ ಆದಂಗೆ ಆಗಿ ಹೋಗ್ಬಿಟ್ಟದು. ಯಾಕಂದರೆ ಯಾವುದೇ ಆಡಳಿತ ಬಂದರೂ ಇದರ ಬಾಂಗ್ಲಾದಲ್ಲೇ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಎಲ್ಲ ಬಡತನ ರೇಖೆಯಿಂದ ಕೆಳಗಿದ್ದಂಥ ಬದುಕ. ಇದಕ್ಕೆ ಕಾರಣ ಹಲವು ಇರ್ಬೋದು, ಆ ಮಾತು ಬೇರೆ. ಬಟ್ ಇವತ್ತು ಧರ್ಮದ ನೆಲೆಯಲ್ಲಿ ಅಲ್ಲಿ ಆಡಳಿತ ನಡೆಯುವಂಥ ಎಲ್ಲ ಸಾಹಿತ್ಯಗಳು ಮತ್ತು ಮಿಲಿಟ್ರಿ ಮತ್ತು ಅದ್ರ ಜೊತೆಗೆ ಅಲ್ಲಿ ಧರ್ಮದ ನಾಯಕರಿಂದ ಈ ಪಾಕಿಸ್ತಾನ ಆಯ್ತು, ಇವತ್ತು ಬಾಂಗ್ಲಾ ಆಯಿತು, ಪ್ರಭಾವಕ್ಕೆ ಒಳಗಾಗಿ ಇವತ್ತು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಅವು ಬಡತನದ ರೇಖೆಗಳಿಂದ ಕೆಳಗಿದ್ದಂಥದ್ದು, ಬಡತನದಲ್ಲಿದ್ದಂಥದ್ದು ಆಗುವಂಥ ಪ್ರಸಂಗಗಳು ಬಂದಿದ್ದಾವೆ. ಯಾವೆಲ್ಲ ಅಭಿವೃದ್ಧಿ ಹೊಂದಿದೆ ಯಾವ ರಾಷ್ಟ್ರ ಇಲ್ಲ ಅಂತ ಅನ್ನಿಸ್ತದೆ. ಇಲ್ಲಂದ್ರೂ ಇಲ್ಲ. ಯಾಕಂದ್ರೆ ಕ್ರಾಂತಿ ಜಂಜೆ ಕ್ರಾಂತಿ ಆಗಿದ್ದೇನಪ್ಪ ಅಂತಂದ್ರೆ ಇಲ್ಲೇ ಬಡತನಕ್ಕಾಗಿ ಗೆದ್ದಿತ್ತಂಥದ್ದು. ಈ ಮೀಸಲಾತಿ ವಿರೋಧಿ ಭಾವನೆ ಕೆಲವು ಜನರಲ್ಲಿ ಯಾಕೆ ಬಂದಪ್ಪ ಅಂತಂದ್ರೆ ಅವ್ರಷ್ಟೇ ಲಾಭ ಮಾಡ್ಕೋತಾರೆ. ನಮ್ಮಲ್ಲಿ ಹಂಗಂದ್ರೆ ಇವತ್ತು ಮೀಸಲಾತಿ